ಬರ್ತಾರೋ ಇಲ್ಲವೋ. ಒಂದು ವೇಳೆ ಬರದಿದ್ದರೆ ಇನ್ನು ಯಾರನ್ನಾದರೂ ಕರೆಯಲು ಬಿಡಿಸಪ್ಪ. ಆಯ್ತಣ್ಣ, ಈಗಲೇ ಕಳಿಸ್ತೀನಿ. ನೀವು ಒಳಗಡೆ ಹೋಗಿ ಹೂಮಾಲೆ ಹಾಗೂ ಅಕ್ಷತೆ ಹಾಗೂ ಕುಂಕುಮ ಭರಣಿಯನ್ನು ತೆಗೆದುಕೊಂಡು ಬನ್ನಿ. ನಾನು ಹೋಗಿ ಸಿಂಪಾಯಿಗೆ ಕರ್ಕೊಂಡು ಬರ್ತೀನಿ. ತಮ್ಮ ರಾಮಲಕ್ಷ್ಮಣ, ನೀವು ಮಜಿಗೆ ಕರಿಲಾರ್ದೇನ ಬಂದಿಲ್ಲ ಸುಮಲಪ್ಪ. ಯಾಕಂದ್ರೆ ಇವತ್ತು ನಮ್ಮ ದಂಡ್ಯಾರ್ದು ಮದುವೆ ಐತಿ ಕಿರಣ್ ಸೊಕ್ಕೋದು. ಅದಕ್ಕೆ ಆ ಮದುವೆ ಕಾಲ ಬಂದಿರಪ್ಪ. ಬಂದಿದ್ದು ಒಳ್ಳೇದೇ ಆಯ್ತು ಕಳ್ಳ ಕಾರ್ಬಾರಿಯವರೇ. ನಮ್ಮ ಹಿರಿಯರ ಸ್ಥಾನದಲ್ಲಿ ನಿಂತು ವಧುವರರಿಗೆ ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡ್ಕೊಂಡು ಹೋಗಿ. ಹಾಗೆ ಊಟನೂ ಮಾಡ್ಕೊಂಡು ಹೋಗಿ. ತಮ್ಮ ನಾ ಊಟ ಮಾಡೋದು ಬಿಟ್ಟು ಎಲ್ಲ ಅಕ್ಷತ ಹಾಕ್ತಾರೆ, ಹಾಕಂಗ ಊಟ ಮಾಡ್ತಾರೆ. ಊಟ ಮಾಡೋದ್ನಾಗ ಏನ್ ಮಾಡ್ತೀನಿ ಗೊತ್ತಿದೆ ಅಂತಮ್ಮ. ನನಗ್ ನೀವು ಹಾರಿರ್ಬೇಕು, ನಾ ಹಾರಲ್ಲ. ಹಚ್ಚ ಹೋಗ್ತೀನಿ. ಬೇಗನೆ ಹೋಗಿ ಹೂವಿನ ತಟ್ಟೆಯನ್ನು ತೆಗೆದುಕೊಂಡು ಬಾರಪ್ಪ, ಮದುವೆ ಸಂಭ್ರಮ ನಡೀತಾ ಇದೆ. ಆಯ್ತು ಪುರೋಹಿತರೆ, ನನ್ನ ಅತ್ತಿಗೆ ಕರೆತರಲು ಹೋಗಿದ್ದಾಳೆ. ಸ್ವಾಮಿ ಈ ಯಾವ ನಾವು ನಮ್ಮ ಶಂಕರ ಸ್ವಾಮಿ ಹೇಳಿದ್ರೆ ಎಷ್ಟು ಓದ್ತೀರಿ ಗೊತ್ತೇನು? ಹೇಳಿ ಲಗು ಲಗು ತೊಂಬತ್ತ ಟೈಮ್ ಆಗಲ್ಲ ಏನು? ಗಂಟಾರ ಹೌಗೇಡಿ ಕಾರವಾರ ಈ ತರ ನಮ್ಮ ಇಲ್ಲ ಯಾವಾಗ ಟೈಮ್ ಅಂತ ಏನಿಲ್ಲ ಏನು ಹಿಂಗೆ ಮಾಡ್ತಿರ್ತೆ ಅಷ್ಟು ಆಗ್ಯದ ಮಾರೇ. ಮುಂಜೆ ಹಿಡಿದು ನಾಷ್ಟ ಮಾಡ್ತೇವೆ, ಬರೀ ಒಡಪ ತಿಂತಾರೆ ಇಲ್ಲ. ಎಂಟಿಗೆ ಸಾಕು ಕುಂಡಿ ಸಾಕ್ತಾರ ಎಲ್ಲರೇ ಸಾಕ್ತಾರ ಗೊತ್ತಿದ್ದೆ. ಹಾಕ್ರಿ ಗೊಬ್ಬರ ಹಾರ ಹಾಕ್ರಿ. ರಾಮ ಬೇಗನೆ ಅಕ್ಷತೆಯನ್ನು ತೆಗೆದುಕೊಂಡು ಎಲ್ಲರಿಗೂ ಹಂಚು. ಆಯ್ತು ಪುರೋಹಿತರೆ. ಮಂತ್ರ ಹತ್ತಿರೇ ನಾನೇ ಊದ್ರಿ ಅಲ್ರಿ ನಾನೇ. ಸ್ವಸ್ತಿ ಶ್ರೀ ವಿನಾಯಕಂ ಗಜಮುಖಂ ಮೋರೇಶ್ವರಂ ಸುಬಿದಂ ಬಲ್ಲಾಳೋ ಶ್ರೀ ಮುರಡಂ ವಿನಾಯಕಮಹಂ. ಇದು ಯಾವ ಸ್ವಾಮಿ? ಇಲ್ಲಿ ಕೇಳಿ ಮಂತ್ರ. ಸ್ವಸ್ತಿ ಗಣನಾಯ
ಮದಿ ಅಂತೂ ಫಸ್ಟ್ ಕ್ಲಾಸ್ ಆಯ್ತು. ಏನು ಊಟ ಇಟ್ಟಿರಿ ಏನು ಸುಮ್ಮನೆ ಒಡಕ ಹೋಗ್ತೀರಿ? ಏ ಕಳಬರಿಯವ್ರೆ, ನಿಮಗಾಲ ಸ್ಪೆಷಲ್ ಊಟ ತರ್ಸಿದ್ ಇವತ್ತ. ಕಲ್ಯಾಣ ನಗರ ಮತ್ತ ಫಸ್ಟ್ ಕ್ಲಾಸ್ ನ ಊಟ ಮಾಡೋರು ನಿಮ್ಮ ಪ್ರೇಮರಾಜ್ ಅವರಲ್ರಿ, ಸ್ವಕ್ಕಿನ ಗುಂಡಿ ಅವ್ರಿಗೂ ಪಾರ್ಸಲ್ ಕಟ್ಕೊಂಡು ಹೋಗ್ರಿ. ಇಲ್ಲಿ ಬರ್ರಿ. ಏನಪ್ಪಾ ತಮ್ಮ ನಮ್ ದಕ್ಷಿಣ ನೋಡು, ಊರಿಗೆ ಇದು ಅಂದ್ರೆ ಇವ್ರಿಗೆ ಇದು. ಪುರೋಹಿತರೆ, ನಿಮ್ಮ ದಕ್ಷಿಣೆಯನ್ನು ತೆಗೆದುಕೊಳ್ಳಿ. ತಮ್ಮ ರಾಮಣ್ಣ ಇಲ್ಲಿ ಬರ್ರಿ. ಲಕ್ಷ್ಮಣ, ನಿಮ್ ಮನ್ಯಾಗ ಒಂದು ಡಬ್ಬಿ ಇದ್ರೆ ಕೊಡ್ರು. ನಾನು ಕೂಸೊಂದು ಐತಿ ಮನ್ಯಾಗ, ಅದಕ್ಕೆ ಒಯ್ತ ಒಂದು ಕೊಟ್ಟು ಕುಡ್ರೆ. ಖುಷಿ ಇಲ್ಲ ತರ್ಬೇಕಾದ್ರೆ ಈ ಕಳಬರಿ ಅವ್ರ ಲಗ್ನಕ್ಕೆ ಇಲ್ಲಿ ಮಂದಿ ಶಿವನ ಅದಕ್ಕ ಮನ್ಯಾಗ ಬಿಟ್ಟು ಬಂದಿರಪ್ಪ. ಆಕಿ ಈಗಿನ ಸಣ್ಣ ಹಾಕಿದ್ರು. ಈಗ ಇರ್ಲಿ ತಮ್ಮ, ಇನ್ನು ನಾ ಹೋತ ನೀವು ಕಾಲ ಪಾಲ ಬೀಳ್ಸೋ ಪದ್ಧತಿ ಇಲ್ಲ ನಿಮ್ಮಲ್ಲಿ. ಮಾಸ್ತರ್ ಹ್ಯಾಂಗ್ರಿ ಇದು ಮದಿ? ಬರೋದ್ರ ಕಳಬರಿ ನಮಗೆ ತಲೆ ಜರ ಈ ಆಶೀರ್ವಾದ ತೆಗೆದುಕೊಳ್ಳಿ. ದೀರ್ಘ ಸುಮಂಗಲಿ ಆಗಬೇಡ್ರಿ, ಯೋಚಿಸಿರಿ, ಚಂದಾಗಿರ್ಲಿ. ಇನ್ನು ನಾ ಬರ್ತೀನಿ. ನಿನ್ ಹೆಂಡತಿ ಹೆಸರು ಹೇಳಪ್ಪ. ಹಗ್ಗಿನ ಹೊಡೆದರೆ ಮಗ್ಗಲಿಗೆ ಬರುತ್ತಾಳೆ ಶಿಲ್ಪ. ಶಿಲ್ಪ, ನೀನ್ ಹೇಳ ನಿನ್ನ ಗಂಡನ ಹೆಸರು? कागज है मेरे पास, कलम है मेरे पास, कागज है मेरे पास, कलम है मेरे पास, लिखो तो क्या लिखो, मेरा दिल है किरण के पास. ಏನು ಗೊತ್ತಾಗ್ತಾ ಇದೆ? ನಿಮ್ಮ ತಂಗಿಯನ್ನು ಬೀಳ್ಕೊಡ್ಬೇಕಲ್ಲ, ಮುಂದಿನ ಕಾರ್ಯಕ್ರಮ ಮಾಡೋಣ. ಆಯ್ತು ಶಿಲ್ಪ. Oh
ಮಾವ, ಬಸ್ಸಿನ ವೇಳೆ ಆಗುತ್ತಲೇ ಬಂತು. ನಾವು ಅರ್ಜೆಂಟ್ ಆಗಿ ಹನಿಮೂನಿಗೆ ಹೋಗಬೇಕು. ಕಳಿಸುವ ಏರ್ಪಾಡು ಮಾಡಲ್ಲ. ಸಂಪ್ರದಾಯವಂತೆ ನನ್ನ ತಂಗಿಗೆ ನಿನ್ನ ಜೊತೆ ಸಂಸಾರ ಮಾಡಲು ನನ್ನ ತಂಗಿಗೆ ಕಾಪಾಡುವ ಜವಾಬ್ದಾರಿ ನೀಡಲಾಗುತ್ತಿರ. ನೀವು ಹೇಳಿದ ಮಾತು ನಾನು ಎಂದೂ ಮೀರುವುದಿಲ್ಲ. ನಿಮ್ಮ ತಂಗಿಯನ್ನು ನೀವು ಎಷ್ಟು ಸಂತೋಷದಿಂದ ನೋಡಿಕೊಳ್ಳುತ್ತೀರೋ ಅದಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ಹೌದು ಕಿರಣ್, ಒಂದು ಹೆಣ್ಣು ತನ್ನ ತವರ ಮನೆ ಬಿಟ್ಟು ಅವಳ ಗಂಡನ ಮನೆಗೆ ಹೋಗಲೇಬೇಕು. ಒಂದಲ್ಲ ಒಂದು ದಿನ ಈ ತವರ ಮನೆ ಬಿಟ್ಟು ನನ್ನ ತಂಗಿ ಅವಳ ಗಂಡನ ಮನೆಗೆ ಸೇರಲೇಬೇಕು. ಕಿರಣ್, ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ನನ್ನ ತಂಗಿಗೆ ಯಾವುದೇ ತರಹದ ನೋವು ಬರದಂತೆ ನೋಡ್ಕೋ ಕಿರಣ್, ನೋಡಿಕೋ. ಲಕ್ಷ್ಮಣ, ನಾನು ತಿಳಿದವನು. ನನಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಕಳಿಸುವ ಏರ್ಪಾಡು ಮಾಡು. ಅಣ್ಣ, ನಿನ್ನ ಮಾತಿನಂತೆ ಈ ನನ್ನ ತವರು ಮನೆಗೆ ಹಾಗೂ ಈ ನನ್ನ ಮನೆಗೆ ಯಾವುದೇ ರೀತಿ ಕಳಂಕ ತರುವುದಿಲ್ಲ. ನಾನು ಹೋದ ಗಂಡನ ಮನೆಯಲ್ಲಿ ಸತಿ ಸಾವಿತ್ರಿಯಾಗಿರ್ತೀನಿ ಅಂತ ಅಣ್ಣ ನಾನು ನಿಮಗೆ ಮಾತು. ತಂಗಿ, ನೀನು ಈ ನಿನ್ನ ತವರ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೊರಟಿರುವೆ ತಾಯಿ. ಈ ನಿನ್ನ ಅಣ್ಣನ ಮನೆಯಲ್ಲಿ ಮಲ್ಲಿಗೆ ಹೂವಿನಂತೆ ಬೆಳೆದಿರುವೆ. ಈ ನಿನ್ನ ಅಣ್ಣನಿಗೆ ಎಷ್ಟೇ ಬಡತನವಿದ್ದರೂ ನಿನಗೆ ಯಾವುದಕ್ಕೆ ಕಡಿಮೆ ಮಾಡಿರಲಿಲ್ಲ. ಈಗ ಈ ತೋರ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೊರಟಿರುವೆ ತಾಯಿ. ಈ ತವರ ಮನೆಗೆ ಕೀರ್ತಿ ತರುವಳ ಹಾಗೆ ನಿನ್ನ ಗಂಡನ ಮನೆಯಲ್ಲಿ ಗಂಡನಿಗೆ ತಕ್ಕ ಹೆಂಡತಿಯಾಗಿ ನಿಮ್ಮ ಮಾವನವರಿಗೆ ಮುದ್ದಿನ ಸೊಸೆಯಾಗಿ ನೀನು ಕೀರ್ತಿ ತರಬೇಕಮ್ಮ, ಕೀರ್ತಿ ತರಬೇಕು. ತಂಗಿ, ಈಗ ನೀನು ಮುತ್ತೈದೆಯಾಗಿರುವ ಹೆಣ್ಣು. ತಂಗಿ, ನಿನ್ನ ಹತ್ತಿರ 5 ರತ್ನಗಳಿವೆ ಅಮ್ಮ, 5 ರತ್ನಗಳಿವೆ. ಈ ನಿನ್ನ ಹಣೆಯಲ್ಲಿ ಶೋಭಿಸುತ್ತಿರುವ ತವರು ಮನೆಯ ಕುಂಕುಮ ಇದು ಮೊದಲನೆಯ ಮುತ್ತು. ಈ ನಿನ್ನ ಕೈಯಲ್ಲಿ ಶೋಭಿಸುತ್ತಿರುವ ಹಸಿರು ಬಳೆಗಳು ಎರಡನೆಯ ಮುತ್ತು. ಮೂಗಿನಲ್ಲಿರುವ ಮುಗುತಿ ಇದು 3ನೆಯ ಮುತ್ತು. ಈ ನಿನ್ನ ಕೊರಳಲ್ಲಿ ಶೋಭಿಸುತ್ತಿರುವ ಮುತ್ತಿನಂತ ಮಾಂಗಲ್ಯ ಇದು 4ನೆಯ ಮುತ್ತು. ಕಾಲಲ್ಲಿರುವ ಕಾಲುಂಗುರು ಇದು 5ನೆಯ ಮುತ್ತು. ತಂಗಿ, ನೀನು ಮುತ್ತೈದೆಯಾಗಿ ಈ 5 ರತ್ನಗಳ ಹೊಂದಿರುವೆಯಮ್ಮ. ನಿನ್ನ ಗಂಡನ ಮನೆಯಲ್ಲಿ ಏನೇ ತೊಂದರೆ ಆದರೂ ಅದು ಎಷ್ಟೇ ಕಷ್ಟ ಬಂದರೂ ನಿನ್ನ ಮುತ್ತೈದೆತನ ಮಾತ್ರ ಮರೆಯಬೇಡಮ್ಮ, ಮುತ್ತೈದೆತನ ಮಾತ್ರ. ಹೌದು ತಂಗಿ ಶಿಲ್ಪ, ಇವುಗಳು ನಿನ್ನ ಬಾಳಿನ ಕಲ್ಪವೃಕ್ಷಗಳಮ್ಮ. ಈ 5 ಮುತ್ತುಗಳ
ಚೆನ್ನಾಗಿ ಅರಿತುಕೊಂಡ್ರೆ ಜೀವನ ಪರ್ಯಂತ ಸಂಸಾರದಲ್ಲಿ ಸುಖವಾಗಿರಬಹುದಮ್ಮ, ಸುಖವಾಗಿರಬಹುದು. ಆಯ್ತಣ್ಣ, ಮಾನವಂತರ ಮಗಳಾಗಿ ಮಾಡಿಕೊಂಡವನಿಗೆ ಮಾನಿನಿಯಾಗಿ ನೋಡೋರ ಕಣ್ಣಲ್ಲಿ ರಕ್ತದ ಹಲ್ಲಾಗಿ ಈ ನನ್ನ ಸೀಲನೆಂಬ ಸಾಗರದಲ್ಲಿ ಸತಿ ಸಾವಿತ್ರಿಯಾಗಿದ್ದೀನಿ ಅಂತ ನಾನು ನಿಮಗೆ ಮಾತು ಕೊಡ್ತೀನಿ ಅಣ್ಣ. ಈ ನನ್ನ ಬಾಳಿನಲ್ಲಿ ಕಷ್ಟ ಬರಲಿ ಸುಖ ಬರಲಿ ಅದನ್ನು ಹೊಂದ್ಕೊಂಡು ಈ ನನ್ನ ಗಂಡ ಜೊತೆ ಇರ್ತೀನಿ ಅಣ್ಣ. ಹಾಗೆ ನಾನು ನಡೆಯೋ ದಾರಿಯಲ್ಲಿ ಹಾವೇ ಬರಲಿ ಹೂವೇ ಬರಲಿ, ಹಾವು ಬಂದ್ರೆ ಅದರಿಂದ ಕಚ್ಚಿಸಿಕೊಂಡು ಮುತ್ತೈದೆಯಾಗಿ ಸಾಯ್ತೀನಿ. ಅದೇ ರೀತಿ ಹೂವು ಬಂದ್ರೆ ಅದನ್ನ ಮುಡಿದುಕೊಂಡು ಮುತ್ತೈದೆಯಾಗಿರ್ತೀನಣ್ಣ. ನಿಮ್ಮ ಮಾತನ್ನ ಖಂಡಿತವಾಗಿಯೂ ನಡೆಸ್ಕೊಡ್ತೀನಿ. ನೋಡಮ್ಮ, ನಿಮ್ಮ ಅಣ್ಣ ಹೇಳಿದ ಹಾಗೆ ಆ ನಿನ್ನ ಮುತ್ತೈದೆಯ 5 ಮುತ್ತುಗಳನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಅವುಗಳಿಗೆ ಯಾವತ್ತೂ ಧಕ್ಕೆ ತರುವಂತ ಕೆಲಸ ಮಾಡ್ಬೇಡ. ಒಂದು ಏನಾದ್ರೂ ಆ 5 ಮುತ್ತುಗಳಿಗೆ ಧಕ್ಕೆ ಆದ್ರೆ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಅಪಘಾತನೇ ಬಂದ್ಬಿಡುತ್ತೆ. ಎಚ್ಚರದಿಂದ ಬಾಳಿ ಬದುಕಿ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಹೆಣ್ಣಾಗಿ ಬಾಳುವಂತ ಹೇಳ್ತಾ ಇದ್ದೀನಿ. ಆಯ್ತು, ಅದಕ್ಕೆ ನೀವು ಹೇಳಿದ ಹಾಗೇನೆ ಇರ್ತೀನಿ. ಆಯ್ತಾ? ಮನೆಗೆ